ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ಸಮರ್ಪಕ ಕುಡಿಯುವ ನೀರು ದೊರೆಯದೆ ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೇಸಿಗೆ ತೀವ್ರವಾಗುತ್ತಿದ್ದಂತೆ ನೀರಿಗಾಗಿ ಪರದಾಟ ಹೆಚ್ಚಾಗಿದ್ದು ಮೂಲಭೂತ ಸೌಲಭ್ಯಗಳ ಕೊರತೆಯೂ ಕೂಡ ಜನಜೀವನಕ್ಕೆ ಭಾರೀ ತೊಂದರೆ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬೇಸತ್ತ ಗ್ರಾಮಸ್ಥರು ಶನಿವಾರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ನೀರು ಬೇಕು, ಕುಡಿಯಲು ನೀರು ಕೊಡಿ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿನ ಕೈಪಂಪುಗಳ ದುರಸ್ತಿಯಾಗದೇ ಇರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಜೊತೆಗೆ ಕಮಲೇಶ್ವರ ದೇವಸ್ಥಾನದ ಹೊಂಡ ಹಾಗೂ ಕುನಗಾದೇವಿ ದೇವಸ್ಥಾನದ ಹತ್ತಿರದ ಕೆರೆಯ ಸ್ವಚ್ಛತೆ ಕೈಗೊಳ್ಳುವುದರಿಂದ ತ್ಯಾಜ್ಯ ನೀರು ಪೈಪ್ಲೈನ್ಗೆ ಮಿಶ್ರಣವಾಗುವ ಭೀತಿ ವ್ಯಕ್ತವಾಗಿದೆ. ಮಳೆಗಾಲದಲ್ಲಿ ಗಟಾರ್ ವ್ಯವಸ್ಥೆಯಿಂದ ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿಯೂ ಕೂಡ ವರ್ಷದಿಂದ ವರ್ಷಕ್ಕೆ ಮುಂದುವರಿಯುತ್ತಿದೆ. ಸಾರ್ವಜನಿಕ ಶೌಚಾಲಯದ ಕೊರತೆ, ಕೆಟ್ಟ ರಸ್ತೆಗಳು, ಗಟಾರ್ ನಿರ್ಮಾಣದ ಅಭಾವ, ಗ್ರಾಮ ಪಂಚಾಯಿತಿಯಲ್ಲಿನ ಗ್ರಂಥಾಲಯ ಕೊಠಡಿ ಇಲ್ಲದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಡಿ.ಬಿ. ಬಸವರಾಜ ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಗಡುವಿನೊಳಗೆ ಸಮಸ್ಯೆ ಇತ್ಯರ್ಥವಾಗದಿದ್ದರೆ ಮತ್ತೆ ಹೋರಾಟ ಮುಂದುವರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಮುಕ್ತಾಯಗೊಳಿಸಿದರು. ಇವ್ರ ಜೊತೆ ನಾವು ಮತ್ತೆ ಹಲವಾರು ಬಾರಿ ಮೌಖಿಕವಾಗಿ ಹೇಳುವಂಥ ಸಂದರ್ಭಗಳಲ್ಲಿ ನಾವು ಕೇಳಿರೋವಂಥವು, ಫೋನ್ ಕಾಲ್ ರೆಕಾರ್ಡಿಂಗ್ ನಮ್ಮ ಕಡೆ ಅದಾವು. ಆದರೂ ಸಹ ಇವರು ಯಾವುದೇ ರೀತಿಯಾದಂಥ ಆ ಕ್ರಮ ತಗೊಳ್ಳಾರ್ದಂಗೆ ನಮಗೆ ಹ್ಞೂ ಅಂತ ಹೇಳೋದು ನೀರಿಲ್ಲಾರ್ದಂಗೆ ಭಾಳ ಕಷ್ಟದ ಈ ಬೇಸಿಗೆ ಸಂದರ್ಭದೊಳಗೆ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಈ ಕುನ್ನೂರು ಗ್ರಾಮದೊಳಗೆ ನಿರ್ಮಾಣ ಆಗೈತಿ. ಇದನ್ನು ಕೂಡಲೇ ಮೇಲಾಧಿಕಾರಿಗಳು ಗಮನಿಸಿ ಇದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತೀವಿ. ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ತೊಗೊಂಡು ಬಂದಾಗ ಪಂಚಾಯತಿ ಒಳಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ, ಅವ್ರಿಗೆ ಸರಿಯಾದ ರೀತಿ ಒಳಗೆ ಅವ್ರಿಗೆ ಪ್ರತಿಕ್ರಿಯೆ ನೀಡೋಂಗಿಲ್ಲ, ಆ ಸಮಸ್ಯೆ ಪರಿಹಾರನೂ ಆಗಾಗತ್ತಿಲ್ಲ. ಹೀಗಾಗಿ ಈ ಮಳೆಗಾಲ ತಿಂಗಳೊಳಗೆ ಈ ಥರದ ಸಮಸ್ಯೆಗಳು ಗಟ್ರ ತುಂಬಿರ್ತಾವೆ, ಗಟ್ರ ಸ್ವಚ್ಛ ಮಾಡಿರಿ ಅಂತ ಮನವಿ ಕೊಡ್ತಾರೆ. ಇವ್ರು ಮಳೆಗಾಲ ಪೂರ್ವದೊಳಗೆ ಮಾಡೋಕೆ ಹೋಗಿಲ್ಲ, ಮಳೆ ಬಂದಾಗ ಅವೆಲ್ಲ ತುಂಬಿ ನಮ್ಮೂರು ಜನರೇ ಏನು ರಸ್ತೆ ಬದಿ ಒಳಗೆ ಮನೆಗಳು ಇರ್ತಾವಲ್ಲ, ಮನೆ ಒಳಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಪ್ರತಿ ವರ್ಷ ಪತ್ರಿಕೆ ಒಳಗೆ ಬರ್ತೈತಿ, ಟಿ ವಿ ಒಳಗೆ ಬರ್ತೈತಿ. ಅದನ್ನೆಲ್ಲ ನೋಡಿಕೊಂಡು ಅಧಿಕಾರಿಗಳು ಕಣ್ಣು ಮುಚ್ಚಿ ಹಂಗೆ ಸುಮ್ಮನೆ ಕೂತಿರ್ತಾರೆ. ಆದರೆ ಇಲ್ಲಿ ಜನ ಕಷ್ಟ ಅನುಭವಿಸೋರು ಅದನ್ನೇ ಅನುಭವಿಸ್ಕೊಂತಾನೆ ಅದಾರ. ಹಾಗಾಗಿ ಈ ವರ್ಷ ನಮ್ದು ಈ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ಬೇಕು ಅನ್ನೋಂಥದ್ದೇ ನಮ್ಮೆಲ್ಲರ ಬೇಡಿಕೆ ಆಗೈತಿ. ಅದನ್ನು ಪರಿಹರಿಸುವಂಥ ನಿಟ್ಟಿನೊಳಗೆ ಅವ್ರು ನಮ್ಗೇನು ಆಶ್ವಾಸನೆ ಕೊಡ್ತಾರೆ ಹೇಳ್ಬೇಕಾಗಿದೆ. ಆಮೇಲೆ ಕೆಲವೊಂದಿಷ್ಟು ಬೋರ್ಗಳು ಎಲ್ಲ ಅದಾವ್ರಿ, ಅವನ್ನ ಹೂಳು ಹಚ್ಚಿದ್ರೆ ಆರಾಮಾಗಿ ನೀರೆಲ್ಲ ಊರಿಗೆ ಸಫಿಷಿಯಂಟ್ ಆಗತ್ತೆ. ಆದ್ರೆ ಆ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ, ಇನ್ನೂವರೆಗೆ ಮಾಡ್ತಾ ಇಲ್ಲ. ಎಲ್ಲ ಕಡೆನೂ ಪೂರೈಸುವಂತ ಹೇಳಿರ್ತೀವಿ. ಇಲ್ಲಿ ಅಧಿಕಾರಿಗಳಾಗಲಿ ಯಾರಿಗೂ ಸುತ್ತೋಲೆಗಳಾಗಲಿ ನೋಟಿಸ್ ಬೋರ್ಡ್ಗಾಗಲಿ ಅಂಟಿಸಿ ಯಾರು ಕೊಡೋ ರೀತಿ ಅಧಿಕೃತವಾಗಿ ಯಾವುದೂ ಬಂದಿಲ್ಲ ನಮಗೆ. ಮತ್ತು ಅದನ್ನು ಇಲ್ಲಿ ಯಾವುದೂ ನೋಟಿಸ್ ಬೋರ್ಡಿಗೆ ನಾವು ವಾಚ್ ಮಾಡ್ದಂಗೆ ನಾವು ನೀತಿಯಲ್ಲಿ ನೋಡ್ದಂಗೆ ಯಾವುದೇ ಅಂಥವು ಆಗಿಲ್ಲ ಸರ್. ಹಿಂಗಿಲ್ಲ ನಾವು ನಿಮ್ಮ ಮನೆಗೆ ಬಂದು ನಾವು ನೀರು ಕೊಡ್ತೀವಿ ತೋರಿ ನೀರು ಕೊಡ್ತೀವಿ ತೋರಿ ಅಂತ ಅನ್ನೋಕ್ಕೆ ಇಲ್ಲಿ ಯಾರಿಗೂ ಇದು ಇಲ್ಲ. ನಮಗೆ ನೀರು ಬೇಕು, ನಾವು ಅದನ್ನು ಕೇಳಕ್ಕೆ ಬಂದೀವಿ. ಇದು ಪ್ರಾಬ್ಲಮ್ ಸರ್. ಒಂದು ಸರ್ ಮತ್ತು ಎಲ್ಲ ಗ್ರಾಮ ಸಭೆಗಳಿಗೂ ಇಲ್ಲಿ ಏನು ಊರಿನ ಎಲ್ಲರಿಗೂ ಈ ವಿಷಯಗಳು ಮುಖ್ಯ. ಗ್ರಾಮ ಸಭೆ ನಡೆಯೋದ್ರಿಂದ ಅದು ನಮಗೆ ವಿಷಯನೇ ಗೊತ್ತಾಗಿರೋದು ಎಲ್ಲ ಸಂಘಟನೆ. ಈಗ ಸರ್ ನೀವು ತಾಲೂಕು ಆಡಳಿತದಿಂದ ಎಲ್ಲ ಸಂಘಟನೆಗಳಿಗೆ ಎಲ್ಲ ಮೀಟಿಂಗ್ ಮಾಡಿದ್ರು ಸರ್ಕ್ಯುಲರ್ ಹಾಕ್ತೀವಿ ಸರ್. ಅದ್ರೊಳಗೆ ನಮಗೂ ಒಂದು ಸರ್ ನನಗೂ ಬರ್ತದೆ. ಹಂಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಡೀತಕ್ಕಂಥ ಗ್ರಾಮ ಸಭೆ ಮೀಟಿಂಗ್ಗಳು ನಮಗೆ ಏನೂ ಬರೋಂಗಿಲ್ಲ. ಹಂಗಾದಾಗ ನಮಗೊಂದು ಅನುಮಾನಗಳು ಬರಕ್ಕೆ ಶುರು ಏನಾಗಿತ್ತು ಏನಾಗತ್ತಿಲ್ಲ ಕೊಟ್ಟು ಇದಾಗೋದು ಆಗ್ಬಾರ್ದು ಸರ್. ನಮ್ಮ ನೋಡಿ ಸರ ಪ್ರಮುಖ ಬೇಡಿಕೆಗಳು ಏನದಾವ ಸರ್ ಓದಿ ಹೇಳ್ಬಿಡ್ತಾರೆ ಸರ್. ಪ್ರಮುಖ ಏನದ ಸರ್ ಸಮರ್ಪಕ ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಏನು ಮಾಡಕತ್ತೀವಿ ಸರ್. ಈಗ ನಮ್ಮ ಮನೆ ಕೊಟ್ಟರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕುನ್ನೂರು ಗ್ರಾಮದ ನಿವಾಸಿಗಳು ಸತತವಾಗಿ ಸುಮಾರು 3 ತಿಂಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಸಿಗದೆ ತೊಂದರೆ ಅನುಭವಿಸುತ್ತಿದ್ದೇವೆ. ಮಳೆಗಾಲದಲ್ಲಿ ಗ್ರಾಮದಲ್ಲಿನ ಗಟಾರ್ಗಳು ತುಂಬಿ ಮನೆಗಳಿಗೆ ನೀರು ನುಗ್ಗುತ್ತಿವೆ. ಪ್ರತಿ ವರ್ಷ ಈ ಸಮಸ್ಯೆ ಎದುರಿಸುತ್ತಿದ್ದೇವೆ. ಗ್ರಾಮಗಳಲ್ಲಿ ಅನೇಕ ಕೊಳವೆ ಬಾವಿಯ ಕೈಪಂಪ್ಗಳಿದ್ದು ಅವುಗಳನ್ನು